ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಆಮೇಲೆ ಎಮೋಷನ್ಸ್ ಇರ್ಬೋದು, ಆ ಸ್ಮೈಲ್ ಇರ್ಬೋದು, ಆಮೇಲೆ ನಾಟಿನೆಸ್ ಇರ್ಬೋದು, ಸ್ಮಾಲ್ ಥಿಂಗ್ಸ್ ಬಹಳ ಸೂಕ್ಷ್ಮವಾಗಿ ಎಲ್ಲ ಅಂಶನೂ ಇದೆ ಆ ಹುಡುಗನ ಹತ್ರ. ಅಮೇಝಿಂಗ್ ಹರ್ಷ, ತುಂಬಾ ಹರ್ಷ. ನಿಮ್ಗೆ ಎಷ್ಟು ವರ್ಷ? 20. ಹರ್ಷ, ನೀ ತಂದೆ ಈ ಸ್ಟೇಜ್ಗೆ ಹರ್ಷ. ಲವ್ಲಿ. ಆಕ್ಚುಲಿ ಅವ್ನ ಡಾನ್ಸ್ ಬಗ್ಗೆ ಮಾತಾಡೋಕೆ ತುಂಬಾ ಇದೆ. ಆತನ ಸ್ಟೈಲ್ ಆಗ್ಬೋದು, ಆತನ ಬಾಡಿ ಲ್ಯಾಂಗ್ವೇಜ್ ಆಗ್ಬೋದು, ಕೊರಿಯೋಗ್ರಫಿನ ಅವ್ನು ಎಕ್ಸಿಕ್ಯೂಟ್ ಮಾಡಿದ ರೀತಿ ಆಗ್ಬೋದು. ನಾನು ಒಂದೇ ಒಂದು ಮಧ್ಯದಲ್ಲಿ ಒಂದು ಬಿಟ್ಟಲ್ಲಿ ಅವನು ಕೆಳಗಡೆ ಬೆಂಡಾಗಿ ಕಾಲ್ನ ಒಂದು ಶಿಫ್ಟ್ ಮಾಡ್ತಾನೆ, ಒಂದ್ ಕಾಲಿಂದ ಇನ್ನೊಂದು ಕಾಲಿಗೆ ಶಿಫ್ಟ್ ಮಾಡ್ತಾನೆ. ಐ ವಾಸ್ ಬ್ಲೋನ್ ಔಟ್. Just want to stand up and do this. I want to do this. Thank you once again. Welcome to Dance Karnataka Dance 2025. ಅಮ್ಮ, ಅವನು ಸಾಧಿಸಿದಾನೆ, ಇನ್ಮೇಲೆ ಅವನು ಬೆಳಿತಾನೆ ಇರ್ತಾನೆ. ತಲೆ ಕೆಡಿಸ್ಕೋಬೇಡಿ, ನೀವು ಆಶೀರ್ವಾದ ಮಾಡಿ, ಅವನಿಗೆ ಅಷ್ಟೇ ಬೇಕಾಗಿರೋದು. ಥ್ಯಾಂಕ್ ಯು ರಾಘು. ನಾನು ಒಂದು ಹೇಳ್ಬೋದು, ನೀವು ಹುಟ್ಟಾಗಿಂದನೂ ಫೈಟರೇ. ಯು ಆರ್ ಗಾಡ್ಸ್ ಮೋಸ್ಟ್ ಫೇವ್ರೆಟ್ ಚೈಲ್ಡ್ ಅಂತ ಹೇಳ್ಬೋದು. ಅದಕ್ಕೆ ಇವತ್ತು ಈ ವೇದಿಕೆ ನಿಮಗೆ ಸಿಕ್ಕಿದೆ. ಯು ಡಿಸರ್ವ್ ಎವ್ರಿ ಗುಡ್ ಥಿಂಗ್ಸ್ ಇನ್ ಲೈಫ್. ಅಷ್ಟೇ. ಆಲ್ ದ ಬೆಸ್ಟ್. ಜನಿಯಜ್ಜಿ, ಅಮ್ಮ, ನಿಮ್ಮ ಖುಷಿ ನೋಡೋದಕ್ಕೆ 2 ಕಣ್ಣು ಸಾಲ್ತಿಲ್ಲ ನನಗೆ. ಈ ತರ ಒಂದು ಅಜ್ಜಿ ಎಲ್ಲರ ಮನೇಲಿ ಒಬ್ರು ಬೇಕಮ್ಮ. ಎಷ್ಟೇ ಬೆಳೀಲಿ ಅಥವಾ ಬೆಳೀದೇ ಇರಲಿ, ಯಾರು ಹಿಂದೆ ನಿಂತ್ಕೊಂಡು ನಿನ್ ಕೈಯಲ್ಲಿ ಆಗುತ್ತೆ ನೀನ್ ಮಾಡು ಅಂತಾರಲ್ಲ, ಅವರೇ ದೇವ್ರು ಮಾಡು. ನಿನ್ನ ಪಾಲಿನ ದೇವ್ರ ಪಕ್ಕದಲ್ಲಿ ನಿಂತಿದ್ದಾರೆ ಅಂತ ಅನ್ಸುತ್ತೆ. ಹರ್ಷ, ನಿಂದು ಒಂದೊಂದು ಮೂಮೆಂಟ್, ಅದು ಫಿನಿಶಿಂಗ್ಸ್ ಇತ್ತಲ್ಲ, ಅದೆಲ್ಲ ಹಂಗೆ ಕಣ್ಣಲ್ಲಿ ಒಂದು ಪಿಕ್ಚರ್ ತರ ಕ್ಯಾಪ್ಚರ್ ಆಯ್ತು. ಪಚಕ್ ಒಂದು ಫೋಟೋ ತೆಗಿಯೋ ತರ ಆಯ್ತು. ಆ ಮೂಮೆಂಟ್ ಮುಗಿಸೋ ಟೈಮ್ಗೆ ನೋಡಪ್ಪ, ಇದು ನಾನು ಮಾಡ್ತಾರ, ಇದು ನೋಡು ಅಂತ ಹೇಳ್ತಿದ್ದೆ. ಕಾರಣ ರಿಯಲ್ ಆರ್ಟಿಸ್ಟ್, ನಿಜವಾದ ಕಲಾವಿದ. ಅಮೇಝಿಂಗ್. ಬಹಳ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್ ಜನಿಯಜ್ಜಿ. ಸೊ ಹರ್ಷ, ಒನ್ಸ್ ಅಗೇನ್ ವೆಲ್ಕಮ್ ಟು DKD 2025. ಮತ್ತೆ ಇನ್ನೊಂದು ಹೇಳ್ಬೇಕಂದ್ರೆ, ನಮ್ಮ ಅಜ್ಜಿ, ನಮ್ಮಪ್ಪ, ನಮ್ಮಮ್ಮ ಎಷ್ಟು ನನಗೆ ಸಪೋರ್ಟ್ ಮಾಡ್ತಿದ್ರು. ನಿಲ್ ಸರ್ ಅಂತ ಅವರು ನನಗೆ ಅಷ್ಟೇ ಮಾಡಿದ್ದಾರೆ. ಸೊ ನಾನು ಅವ್ರು ಎಲ್ಲೇ ಇದ್ರು ಅವ್ರಿಗೊಂದು ಥ್ಯಾಂಕ್ಸ್ ಹೇಳಕ್ಕೆ. ನೆಕ್ಸ್ಟ್ ಕಂಟೆಸ್ಟೆಂಟ್, ಲೆಟ್ಸ್ ವೆಲ್ಕಮ್ ಕಂಟೆಸ್ಟೆಂಟ್ ನಂಬರ್ 14. ನಿಮ್ಮ ಹೆಸರು? ನನ್ನ ಹೆಸರು ರಂಜಿತಾ, ಬ್ಯಾಂಗ್ಳೂರಿಂದ ಬಂದಿದ್ದೀನಿ. ಯಾವ ಸ್ಟೈಲ್? ವೆಸ್ಟರ್ನ್ ವಿತ್ ಸೆಮಿ ಕ್ಲಾಸಿಕಲ್. ವೆರಿ ಗುಡ್, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಮ್ಯಾಮ್. ರಂಜಿತಾ, ಆ ಒಂದು ಜುಟ್ಟಿಟ್ಕೊಂಡು ಫುಲ್ ಟಕ್ ಟುಕ್ 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 ಅಂತೆಲ್ಲ ಡಾನ್ಸ್ ಮಾಡಿದ್ರಿ ನೀವು. ಆ ಡಾನ್ಸ್ನ ಮೆಚ್ಚಿ ವಿಜಯ್ ರಾಘವೇಂದ್ರ ಅವರು ಗ್ರೀನ್ ಬಜಾರ್ ಕೊಟ್ಟಿದ್ದಾರೆ. ರಚಿತಾ ಅವರು ಏನೋ ಹೇಳ್ಬೇಕಂತಿದ್ದಾರೆ. ರಂಜಿತಾ, ಎಸ್ ಮ್ಯಾಮ್. ಅಪಾರ್ಟ್ ಫ್ರಮ್ ದಿಸ್, ಇನ್ ಯಾವ ಫಾರ್ಮ್ ಆಫ್ ಸ್ಟೈಲ್ ನಿಮಗೆ ತುಂಬಾ ಇಷ್ಟ, ಮತ್ತೆ ಇದು ನಾನು ಮಾಡ್ತೀನಿ, ಇನ್ಸ್ಟೆಂಟ್ ಆಗಿ ಮಾಡ್ತೀನಿ ಅಂತ? ಫೋಕ್. ಪ್ಲೀಸ್ ಒಂದ್ಸತಿ ಫೋಕ್ ಮಾಡಿ. ಫೋಕ್ ನೋಡೋದಕ್ಕೆ ತುಂಬಾ ಇಷ್ಟ. ಅಲ್ಲಿ ಜಾಸ್ತಿ ನಿಮ್ಮ ಎಕ್ಸ್ಪ್ರೆಷನ್ಸ್, ಎನರ್ಜಿ, ಆ ಮೂವ್ಮೆಂಟ್ಸ್ ಎಲ್ಲ ಚೆನ್ನಾಗಿ ಕಾಣುತ್ತೆ. ಸೊ ಐ ಹ್ಯಾವ್ ಅ ರಿಕ್ವೆಸ್ಟ್. ಎಸ್. ಕ್ಯಾನ್ ಯು ಡೂ ಇಟ್? ಥ್ಯಾಂಕ್ ಯು. ರಂಜಿತಾ, ವೆಲ್ಕಮ್ ಟು DKD 2025. ಥ್ಯಾಂಕ್ ಯು. ಹ್ಯಾಪಿ ರಂಜಿತಾ? ತುಂಬಾ ಹ್ಯಾಪಿ. ಪ್ಲೀಸ್ ನಿಮ್ಮ ಅಮ್ಮನ ಕರ್ಕೊಂಡು ಬಂದು ಅಣ್ಣನ ಹತ್ರ ಮೆಡಲ್ ಹಾಕಿಸ್ಕೊಂಡ್ ಬಾ. ಕಣ್ಣ ಕಂಬನಿ ಕವಡೆ ಹಾಕಲು ಅಂದ್ರೆ ಅವಕಾಶ ಅನ್ನೋದು ಎಂಥ ದೊಡ್ಡ ಸರ್ಪ್ರೈಸ್ ಅಲ್ಲ. ನಾವೇನೇನೋ ಪ್ಲಾನ್ ಮಾಡ್ಕೊಂಡು ಬರ್ತೀವಿ, ಅದಾಗಲ್ಲ. ಅವಳು ರೆಡಿ ಮಾಡ್ಕೊಂಡು ಬಂದಂತಹ ಪರ್ಫಾರ್ಮೆನ್ಸ್ ಮಾಡಿದಾಗ ವೇಟಿಂಗ್ ಅಲ್ಲಿ ಇರ್ತಾಳೆ. ರಂಜಿತಾಗೆ ಒಂದು ಅವಕಾಶ ಸಿಗುತ್ತೆ ಫೋಕ್ ಮಾಡ್ಬೇಕು ಅಂತ. ಚಚ್ಚಿ ಕೆಡವು ಬಿಡ್ತಾಳೆ, ಸ್ಟೇಜ್ನ ಧೂಳೆಬ್ಬಿಸ್ಬಿಡ್ತಾಳೆ. ಈಗ ಸೆಲೆಕ್ಟ್ ಬೇರೆ ಆಗ್ತಾಳೆ. ಕೈ ಹಿಡ್ಕೊಂಡು ಮಗಳನ್ನ ಕರ್ಕೊಂಡು ಹೋಗಿ ಶಿವಣ್ಣನ ಕೈಯಾರೆ ಆ ಮೆಡಲ್ ಹಾಕ್ಸ್ಕೊಂಡು ಕರ್ಕೊಂಬನ್ನಿ, ಹೋಗಿ. ಅಮ್ಮ,
ನಿಮ್ಮ ಮಗಳು ಈ ಸ್ಟೇಜಲ್ಲಿ ಡಾನ್ಸ್ ಮಾಡೋದು ಎಷ್ಟು ಮುಖ್ಯ? ದೊಡ್ಡ ಕನಸಾಗಿತ್ತು ಮೇಡಮ್. ನಾನು ಸಿಂಗಲ್ ಪೇರೆಂಟ್ ಆಗಿರೋದ್ರಿಂದ ಎಷ್ಟೋ ಮಾಡಿದ್ದಾಳೆ. ಇಷ್ಟು ದಿನದವರೆಗೂ ಅವರು ಡ್ಯಾನ್ಸ್ ಮಾಡ್ತಾನೇ ಇದ್ಲು. ಎಷ್ಟೊಂದು ಕಡೆ ಪ್ರೋಗ್ರಾಮ್ಗೆಲ್ಲ ಹೋಗ್ತಾನೆ ಇದ್ದಾಳೆ. ಆದರೆ ಒಂದು ಸತಿನೂ ಎಷ್ಟೋ ಸ್ಟೇಜ್ ಸಿಕ್ಕಿದ್ರು ಆಗ್ತಾನೇ ಇರಲಿಲ್ಲ. ಮೆಗಾ ಆಡಿಷನ್ವರೆಗೂ ಬಂದೇ ಇಲ್ಲ ಯಾವತ್ತು. ಆಡಿಷನ್ ಮುಗಿಸ್ತಾಳೆ, ಆಗೋದೇ ಇಲ್ಲ. ಮತ್ತೆ ಮನೆಗೆ ಹೋಗ್ತೀವಿ, ನೆಕ್ಸ್ಟ್ ವರ್ಷ ನೋಡೋಣ. ಎಷ್ಟು ವರ್ಷಗಳು, 8 ವರ್ಷ ಆಯ್ತೇನೋ ಮೇಡಮ್. ಇದುವರೆಗೂ ನಮಗೆ ಒಂದು ಚಾನ್ಸ್ ಅಂತ ಸಿಕ್ಕಿರಲಿಲ್ಲ. ಇದೇ ಫಸ್ಟ್ ಮೇಡಮ್ ಸಿಗ್ತಾ ಇರೋದು. ಅದಕ್ಕೆ ನನಗೆ ತಡ್ಕೊಳಕ್ಕೆ ಆಗಲಿಲ್ಲ, ಇನ್ನು ಹೊಳ್ತಾನೆ. ನೀವು ಸಿಂಗಲ್ ಪೇರೆಂಟ್ ಅಂತ ಹೇಳಿದ್ರಿ, ಏನ್ ಮಾಡ್ಕೊಂಡಿದ್ದೀರಮ್ಮ? ಕೆಲಸ ಮಾಡ್ತಿದ್ದೀರಾ? ನಾನೊಬ್ಳು ಶಿಕ್ಷಕಿ ಮೇಡಮ್. ಯಾವ ಸ್ಕೂಲು? ಶ್ರೀನಿಧಿ ವಿದ್ಯಾಮಂದಿರ ಅಂತ. ನಿಜ ಹೇಳ್ಬೇಕಂದ್ರೆ ಆ ಗೆಲುವು ಅವರ ಮುಖದಲ್ಲಿ ಕಾಣೋದಕ್ಕೆ ಬಹಳ ಮುಖ್ಯ ಕಾರಣ ನೀವು ಆಕೆಗೆ ಕೊಟ್ಟಂತ ಇನ್ನೊಂದು ಅವಕಾಶ. ಸೊ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ನನಗೆ ಸತ್ಯವಾಗ್ಲೂ ಗೊತ್ತಿರಲಿಲ್ಲ, ಸ್ವಲ್ಪ ಕನ್ಫ್ಯೂಷನ್ ಇತ್ತು ಅವರ ಪರ್ಫಾರ್ಮೆನ್ಸ್ ಅಲ್ಲಿ. ಅದಾದ್ಮೇಲೆ ಇಟ್ ವಾಸ್ ಜಸ್ಟ್ ಲೈಕ್ ಐ ಜಸ್ಟ್ ಆಸ್ಡರ್ ರ್ಯಾಂಡಮ್ ಆಗಿ ಈ ನಿಮ್ಗೆ ಏನೇನು ಇಷ್ಟ ಅಂತ. ಸೊ ಫೋಕ್ ಅಲ್ಲಿ ಇಡೀ ಬಾಡಿನೇ ಡಾನ್ಸ್ ಮಾಡ್ತೇನೆ, ನಿಮ್ಮ ಆತ್ಮ ಡಾನ್ಸ್ ಮಾಡುತ್ತೆ ಫೋಕ್ ಅಂತ ಬಂದಾಗ. ಸೊ ಐ ವಾಂಟೆಡ್ ದ್ಯಾಟ್ ಅಂಡ್ ಶಿ ಸೆಡ್ ನಾನು ಫೋಕ್ ಮಾಡ್ತೀನಿ ಅಂದಾಗ ದ ಸಾಂಗ್ ವಿಚ್ ಯು ಸೆಲೆಕ್ಟೆಡ್ ಅಲ್ಲ, ಅದ್ ನಾವ್ ಕೇಳಿದ ತಕ್ಷಣ ನನಗೆ ಗಾಬರಿ ಆಯ್ತು. ಇವಾಗ ಜಸ್ಟ್ ಡಾನ್ಸ್ ಮಾಡಿ ಎಕ್ಸಾಕ್ಟ್ಲಿ 60 ಸೆಕೆಂಡ್ಸ್ ಆದ್ಮೇಲೆ ಈ ಸಾಂಗ್ ಡಾನ್ಸ್ ಮಾಡ್ತಾರೆ. ಹೆಂಗ್ ಮಾಡ್ತಾರೆ? ಆ ಎನರ್ಜಿ ಹೆಂಗಿರುತ್ತೆ? ನಿಮ್ ನಾನ್ ಸ್ಟಾಪ್ ಆಗಿ ಡಾನ್ಸ್ ಮಾಡಬೇಕು. ಬಟ್ ಸತ್ಯ ಹೇಳ್ತೀನಿ, ಯು ನೇಲ್ಡ್ ಇಟ್. ಥ್ಯಾಂಕ್ ಯು ಮ್ಯಾಮ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ರಚ್ಚು. ಶಿವಣ್ಣ, ತುಂಬಾ ಚೆನ್ನಾಗಿತ್ತು ರಂಜಿತ್. ಆಕ್ಚುಲಾಗಿ ಫಸ್ಟ್ ನಂಗೆ ಇಷ್ಟ ಆಯ್ತು ಆಕ್ಚುಲಾಗಿ. ಆಮೇಲೆ ನನಗೂ ಸ್ವಲ್ಪ ಕನ್ಫ್ಯೂಷನ್ ಇತ್ತು, ನೋಡೋಣ ಒಂದ್ ವೇಳೆ ಏನಂತ. ಬಟ್ ರಚಿತಾರಾಮ್ ಅವ್ರು ಬ್ರಿಲಿಯಂಟ್ ಆಗಿ ಅದು ಶಿ ಆಸ್ಡ್, ಅದು ನನಗೆ ಬಹಳ ಖುಷಿ ಕೊಡ್ತು. ಥ್ಯಾಂಕ್ ಯು ರಚಿತಾ ಅವರು, ಥ್ಯಾಂಕ್ ಯು. ಅಂಡ್ ಇಟ್ ವಾಸ್ ಫ್ಯಾಂಟಾಸ್ಟಿಕ್. ಇನ್ನೂ ಚೆನ್ನಾಗಿ ಮಾಡ್ತೀರಾ, ಯಾಕಂದ್ರೆ ಎಲ್ಲರಿಗೂ ಎಲ್ಲ ಫಾರ್ಮು ಗೊತ್ತಿರಬೇಕು ಅಂತಲ್ಲ. ಬಟ್ ಇವತ್ತು ಎಷ್ಟು ನೀಟಾಗಿ ನೀನು ಡಿಡ್ ಇಟ್ ವೆರಿ ವೆಲ್. ಲೀಲಾ ಜೋಳ ಮಾಡಿದೆ. ಆಲ್ ದಿ ಬೆಸ್ಟ್. ನಿಮ್ಮ ತಾಯಿ ಸಪೋರ್ಟ್ ತುಂಬಾ ಚೆನ್ನಾಗಿದೆ. ಸೊ ಅದು ಇಂಪಾರ್ಟೆಂಟ್. ಅದಕ್ಕೆ ತುಂಬಾ ಥ್ಯಾಂಕ್ಸ್ ಅಂಡ್ ಆಲ್ ದಿ ಬೆಸ್ಟ್. ಗುಡ್ ಲಕ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಅಣ್ಣ. ಸೊ ಕಲೆ ಬಗ್ಗೆ ಮಾತಾಡಾಯ್ತು. ಈಗ ಏನು ಓದ್ತಿದ್ದೀರಾ ನೀವು? MBA ಮಾಡ್ತಿದ್ದೀರಾ? ವಾವ್. ಅಮ್ಮ, ನಾನು ಕೂಡ ಸಿಂಗಲ್ ಪೇರೆಂಟ್ ಮಗಳೇ. ನನಗೆ ಗೊತ್ತು, ಒಬ್ಬ ಗಂಡು ದಿಕ್ಕಿಲ್ದೇ ಇರುವಂತಹ ಮನೆಯಿಂದ ಹೆಣ್ಣನ್ನ ಈ ರೀತಿ ವೇದಿಕೆ ಮೇಲೆ ಕರ್ಕೊಂಬರೋದಕ್ಕೆ ಎಷ್ಟು ಕಷ್ಟ ಇದೆ ಅಂತ. ಎಷ್ಟೊಂದು ಅನ್ಸ್ಕೊಂಡ್ಬಿಟ್ಟಿದ್ದೀನಿ ಮೇಡಮ್. ಹೇಳ್ಬಾರ್ದೆಲ್ಲ ಹೇಳ್ಬಿಟ್ಟಿದ್ದಾರೆ. ಎಲ್ಲೋ ಮಗಳನ್ನ ಕರ್ಕೊಂಡು ಹೋಗ್ತಾಳೆ, ಎಲ್ಲೋ ಕರ್ಕೊಂಬರ್ತಾಳೆ, ನನ್ನ ಜೊತೆ. ಇಟ್ಸ್ ಓಕೆ. ಅವಮಾನ ಮಾಡೋರಿಗೆಲ್ಲ ಒಂದೇ ಉತ್ತರ, ಸನ್ಮಾನ ಅಷ್ಟೇ. ಓಕೆನಾ ರಂಜಿತಾ? ಇಷ್ಟು ಸಪೋರ್ಟ್ ಮಾಡುವಂತ ನಿನ್ನ ತಾಯಿ ಬಗ್ಗೆ ಏನಾದರೂ ಹೇಳಕ್ ಇಷ್ಟಪಡ್ತೀಯಾ? ಎಸ್ ಮ್ಯಾಮ್. ಅಂದರೆ ಇಲ್ಲಿವರೆಗೂ ನೋಡ್ಕೊಂಡಿರೋದು ಇವರು ಮತ್ತು ಅಜ್ಜಿ ಇಬ್ರು. ಸೊ ಅವರಿಬ್ರಿಗೆ ಏನಾದರೂ ನನ್ನ ಇಷ್ಟು ಸಾಕಿರೋದಕ್ಕೆ ಏನಾದರೂ ಒಂದು ಮಾಡಿಕೊಡ್ಬೇಕು ಅಂತ ಆಸೆ ಇತ್ತು. ಸೊ ಇವತ್ತು ಅವ್ರನ್ನ ಸ್ಟೇಜ್ ಮೇಲೆ ಕರೆದು, ಇವಾಗ ಅವ್ರಂದ್ರೆ ಎಷ್ಟೊಂದು ಜನ ನಂಗೆ ಅವಮಾನ ಮಾಡಿದ್ದಾರೆ ಅಂತ. ಇವತ್ತು ಅವರು ಅದೇ ಜನ ಕೂತ್ಕೊಂಡು ನೋಡ್ತಾ ಇರ್ತಾರಲ್ಲ, ಅವ್ರಿಗೆ ಅನಿಸುತ್ತೆ ಹಿಂಗೆ ಮಾತಾಡಿದ್ದೀನಿ, ಬಟ್ ಇವಾಗ ನೋಡಿ ಅವ್ರ ಮಗಳನ್ನ ಹೆಂಗೆ ಮಾಡಿಸಿದ್ದಾರೆ ಅಂತ. ಸೊ ಅದೊಂದು ಹೆಮ್ಮೆ ಇದೆ ಅಷ್ಟೇ.